ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸೇವಾನಗರ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಸೇವಾ ನಿವೃತ್ತಿ ಹೊಂದಿದ ಶಿಕ್ಷಕರಾದ ಎಸ್ಎಲ್ ತಳವಾರ್ ಹಾಗೂ ವೈಟಿ ಅರ್ಕಸಾಲಿ ದಂಪತಿಗಳಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು. ಶಿಕ್ಷಕರ ದಿನಾಚರಣೆಯ ನಿಮಿತ್ತವಾಗಿ ಸೇವಾನಗರದಲ್ಲಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದ ಎಲ್ಲಾ ಶಿಕ್ಷಕರಿಗೆ ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಶಾಲಾ ಆವರಣದಿಂದ ಶಿಕ್ಷಕರಿಗೆ ಹೂ ಮಳೆಗೈಯುತ್ತಾ ಭಜನಾ ತಂಡದೊಂದಿಗೆ ಸೇವಾಲಾಲ್ ದೇವಸ್ಥಾನದ ಬಳಿ ಇರುವ ವೇದಿಕೆಗೆ ಬರಮಾಡಿಕೊಂಡರು. ತದನಂತರ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಇವರ ಭಾವಚಿತ್ರಕ್ಕೆ ದೀಪ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮದ ಹಿರಿಯರಾದ ರಘು ನಾಯಕ್ ವಹಿಸಿದ್ದರು. ನಿವೃತ್ತ ಪ್ರಾಚಾರ್ಯರಾದ ಸಿಎಸ್ ಅರ್ಸಿನಾಳ್ ಅವರು ಉಪನ್ಯಾಸ ನೀಡಿದರು. ಈ ಗೌರವ ಸಮರ್ಪಣೆಯ ಕಾರ್ಯಕ್ರಮದಲ್ಲಿ ಹಲವು ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸುವ ಮೂಲಕ ಗುರು ಕಾಣಿಕೆಗಳನ್ನು ನೀಡಿದರು. ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಎಸ್ಟಿ ಕಬ್ಬಿನ್, ಡಿಎಸ್ ಭಜಂತ್ರಿ, ಆರ್ಎನ್ ಮಡಿವಾಳರ್, ರವಿ ಕಮ್ಮಾರ್, ಸಿಬಿ ಕಬ್ಬೇರ್, ಶಿಕ್ಷಕಿ ವಿಜಯಲಕ್ಷ್ಮಿ ತೆಗ್ಗಿ, ಗ್ರಾಮದ ಹಿರಿಯರಾದ ಶಿವು ಕಾರ್ಬಾರಿ, ರಮೇಶ್ ಡಾವಾ ಸೇರಿದಂತೆ ಎಸ್ಟಿಎಂಸಿ ಪದಾಧಿಕಾರಿಗಳು, ಗ್ರಾಮ ಪಂಚಾಯಿತಿ ಸದಸ್ಯರು, ಶಾಲಾ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಚಂದ್ರಶೇಖರ್ ಸೋಮಣ್ಣನವರ್. ಶಿಕ್ಷಕರಾಗಿ ಸೇವೆಗೈದು ವಯೋನಿವೃತ್ತಿ ಹೊಂದಿದ ಶಿಕ್ಷಕರಿಗೆ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅಧ್ಯಕ್ಷರು ಹಾಗೂ ಎಲ್ಲ ಅತಿಥಿ ಮಹೋದಯದವರು ನಮ್ಮ ಶಿಕ್ಷಕರನ್ನು ವೇದಿಕೆಗೆ ಕರೆತರಬೇಕೆಂದು ಸಂಘಟಕರಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಎಲ್ಲ ಅತಿಥಿ ಮಹೋದಯದವರನ್ನ ವೇದಿಕೆಗೆ ಬರಮಾಡ್ಕೋಬೇಕಂತ ಹೇಳಿ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಎಲ್ಲ ಊರಿನ ಗಣ್ಯಮಾನ್ಯರು ವೇದಿಕೆ ಮುಂಭಾಗದಲ್ಲಿ ಬಂದು ಆಸನರಾಗಬೇಕು. ಮಕ್ಕಳು ದಯವಿಟ್ಟು ಚೂರು ಮುಂದೆ ಬರಬೇಕು. ನಮ್ಮ ಊರಿನ cara one open सर आते हैं वो सर आते हैं हां सर आते हैं ओपन करे लगा सर पड़ता ಮಹೋದಯದವರನ್ನ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಧನ್ಸಿಂಗ್ ಖಾರಪ್ಪ ಲಮಾಣಿಯವರು ವೇದಿಕೆ ಮೇಲೆ ಬಂದು ಎಲ್ಲ ಅತಿಥಿ ಮಹೋದಯದವರನ್ನ ಸಿಕಚ ಸಿಕಾವಚ ಸಿಕೆ ರಾಜ್ ಘಡಾವಚ ಎಂಬ ನಾನುಡಿಯಂತೆ ಸಂತ ಸೇವಾಲಾಲ ಹಾಗೂ ವಿಘ್ನೇಶ್ವರ ಹಾಗೂ ಗುರುಗಳ ಪಾದಕ್ಕೆ ಪಡಮಟ್ಟು ಅಭಿವೃದ್ಧಿಯ ಹಾದಿಗೆ ನೀವು ದಾರಿ ದೀಪವಿಟ್ಟು ನಮ್ಮ ಸಮಾರಂಭಕ್ಕೆ ಕೀರ್ತಿಯ ತಿರುಳು ಸೇರಿಟ್ಟು ಅದರ ಮೇಲೆ ನಮೋ ನಮನ ಪೂಜ್ಯ ಅಧ್ಯಕ್ಷರಾಗಿರುವಂತಹ ರಘು ಮೇಘಪ್ಪ ಮಕ್ಕಳನ್ನ ಬಡಿದ್ರೆ ಕೇಳಬಾರ್ದು ಅಂತೇಳಿ ಅದು 100ಕ್ಕೆ 100ರಷ್ಟು ಸತ್ಯವಾದಂತ ಮಾತು. ಯಾಕಂತಂದ್ರೆ ಆ ಮಗು ಉದಾಹರಣೆಗೆ ನಾಳೆ ಒಬ್ಬ ಪಾಲಕರು ಬಂದು ನಾನು ಕೊಳಪಟ್ಟಿ ಹಿಡಿದಾಗ ಆ ಮಗುನ ನಾನು ಹೊಳ್ಳಿ ಮಾತಾಡ್ಸಕ್ ಹೋಗ್ಲಿಲ್ಲ. ಯಾಕಪ್ಪ ಸುಮ್ಮನೆ ತೊಂದರೆ ತಗೊಳ್ಳೋದು ಅಂತೇಳಿ ಆ ಮಗು ಇವತ್ತು ನಿಜವಾಗ್ಲೂ ತನ್ನ ನೋವನ್ನ ಒಬ್ಬ ಡಾಕ್ಟರ್ ಆಗ್ತಾನ ಅಂತೇಳಿ ನಾನು ಆಗ್ಲೇ ಸರ್ ಜೊತೆ ಮಾತಾಡೋ ಹೇಳಿದ್ರೆ ಇಲ್ಲಿಯವರು ಭಾಳ ಮಂದಿ ಒಂದು 3-4 ಮಂದಿ PhD ಮಾಡ್ಯಾರ, ಒಂದು 3-4 ಮಂದಿ MBBS ಹೋಗ್ಯಾರ, ಯಾವ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಕಾರ್ಯ ನಿರ್ವಹಿಸ್ತಾರ ಅನ್ನೋದು ಕೇಳಿ ನನಗೆ ಬಹಳಷ್ಟು ಖುಷಿ ಆಯ್ತು. ಯಾಕಂದ್ರೆ ಇದು ಕೆರೆಹಳ್ಳಿ ತಾಂಡ ಅಂತ ಮೊದಲಿತ್ತು, ಈಗ ಸೇವಾನಗರ ಆಗಿದೆ. ಕೆರೆಹಳ್ಳಿ ತಾಂಡದ ಎಲ್ಲ ಯುವಕರು ಇವತ್ತ ಸೇರಿ ತಮ್ಮ ಕಲಿಸಿದಂತ ಶಿಕ್ಷಕರನ್ನ ಈ ರೀತಿಯಾಗಿ